ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಮಲ್ಲಮ್ಮ ಗಟ್ಟಿಗಿತ್ತಿ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಈ ದಿಟ್ಟ ಮಹಿಳೆಯ ಬಗ್ಗೆ ಒಂದಷ್ಟು ನಾವು ಮಾತಾಡದೆ ಇದ್ರೆ ತಪ್ಪಾಗ್ಬಿಡತ್ತೆ. ಯಾರು ಈ ಮಲ್ಲಮ್ಮ? ಮೂಲತಃ ಇವರ ಊರು ಯಾವುದು? ಮತ್ತೆ ಇವರು ಬೆಂಗಳೂರಿಗೆ ಬಂದಿದ್ದ ಕಾರಣ ಏನು? ಮತ್ತೆ ಇವರು ಯಾವ ಒಂದು ವಿಡಿಯೋದಿಂದ ವೈರಲ್ ಆದ್ರು? ಅದರ ಜೊತೆಗೆ ಇಷ್ಟು ದಿನಗಳಿಂದ ಅವರು ಸಹಿಸಿಕೊಂಡಂತಹ ಅನುಭವಿಸಿದಂತಹ ಕಷ್ಟಗಳಿಗೇನು? ಮತ್ತೆ ಬೆಂಗಳೂರಿಗೆ ಬಂದ ನಂತರ ಅವ್ರು ಏನ್ ಮಾಡ್ತಾ ಇದ್ರು? ಮತ್ತೆ ಅವ್ರು ಹೆಂಗ್ ವೈರಲ್ ಆದ್ರು? ಸೊ ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಮಲ್ಲಮ್ಮ ಅವರು ಗಟ್ಟಿಗಿತ್ತಿ ದಿಟ್ಟ ಮಹಿಳೆ ಅಂತಂದ್ರೆ ತಪ್ಪಿಲ್ಲ. ಸೊ ಈ ಮಹಿಳೆ 50ರಿಂದ 60 ವಯಸ್ಸಿನ ಮಹಿಳೆ. ಸೊ ಇಲ್ಲಿವರೆಗೂ ಬಿಗ್ ಬಾಸ್ ಅನ್ನೋ ಈ ಒಂದು 12 ಸೀಸನ್ಗಳು ಏನ್ ನಡೀತಾ ಇದ್ದಿಲ್ಲ, ಇದು 12ನೇ ಸೀಸನ್. ಇಲ್ಲಿವರೆಗೂ ಇಷ್ಟೊಂದು ವಯಸ್ಸಿನವರು ಯಾರು ಬಂದಿರಲಿಲ್ಲ, ಹಿರಿಯ ವಯಸ್ಸಿನವರು. ನೋಡಿ, ಈ ಮಲ್ಲಮ್ಮ ಅವರಿಗೆ ಇಳಿ ವಯಸ್ಸಿನಲ್ಲಿ ತಮ್ಮ ಹಣೆ ಬರಹ ಈ ರೀತಿಯಾಗಿ ಚೇಂಜ್ ಆಗತ್ತೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಸೊ ಕೆಲವರ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ಯಾವಾಗ ಹೆಂಗೆ ಲೈಫ್ ಟರ್ನ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಮಲ್ಲಮ್ಮ ಅವರು ಕೆಲಸ ಹುಡ್ಕೊಂಡು, ಅಂತಂದ್ರೆ ಕೆಲಸ ಅಂತಂದ್ರೆ ಏನೋ IT-BT ಕಂಪ್ನಿ ಕೆಲಸ ಅಂತ ಅಲ್ಲ, ಹಿಂಗೆ ಏನೋ ಒಂದು 5-10 ಸಾವಿರ ರೂಪಾಯಿ ಕೊಟ್ಬಿಟ್ರೆ ಸಾಕಪ್ಪ, ನನಗೆ ನನ್ನ ಜೀವನ ನಡೀಲಿ ಅನ್ನೋ ಕಾರಣಕ್ಕಾಗಿ ಒಂದು ಬೋಟಿಕ್ಕಿಗೆ ಅವರು ಕಸ ಹೊಡೆಯೋದು, ನೆಲ ಒರೆಸೋ ಈ ಕೆಲಸಕ್ಕೆ ಬಂದ್ಬಿಟ್ಟು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಅವರು ಕಂಟೆಸ್ಟೆಂಟ್ ಆಗಿ ಅವರು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ, ಆಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಮಿರಾಕಲ್ಗಳು ಬೇಕಾ ನಮಗೆ? ಯಾರ್ಯಾರ ಲೈಫ್ ಅಲ್ಲಿ ಹೆಂಗೆಂಗ್ ಟರ್ನಿಂಗ್ ಪಾಯಿಂಟ್ ಗಳು ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಮಲ್ಲಮ್ಮ ಅವರು, ಮತ್ತೆ ನಿಮ್ಗೆ ಗೊತ್ತು ಕುಂಭಮೇಳದಲ್ಲಿ ಮೊನಾಲಿಸಾ, ಮತ್ತೆ ಇನ್ನೊಂದು ಕಡೆಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಡ್ತಾ ಇದ್ದಂತಹ ರಾನ್ ಅವರು. ಸೊ ಇವರೆಲ್ಲರ ಲೈಫ್ ಗಳನ್ನ ನೋಡ್ತಾ ಇದ್ರೆ ಲೈಫ್ ಯಾವಾಗ ಹೆಂಗ್ ಚೇಂಜ್ ಆಗತ್ತೆ ಗೊತ್ತಾಗಂಗಿಲ್ಲ. ಗೋ ವಿತ್ ದ ಫ್ಲೋ, ಹೋಗ್ತಾ ಇರಿ ನೀವು. ಬಟ್ ದೇವರು ಒಂದು ಟರ್ನಿಂಗ್ ಪಾಯಿಂಟ್ ನ ನಿಮ್ಗೆ ಕೊಡ್ತಾನೆ ಅನ್ನೋದಕ್ಕೆ ಈ ಮೂವರನ್ನ ನೋಡಿದ್ರೆ ಸಾಕ್ಷಿ. ಸೊ ನಾನು ಈ ಮೂರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ನಾನು ತೂಗಕ್ ಇಷ್ಟಪಡಲ್ಲ. ಮಲ್ಲಮ್ಮ ಅವರ ಜೀವನವೇ ಬೇರೆ. ಯಾಕಂತಂದ್ರೆ ಮಲ್ಲಮ್ಮ ಅವರು ಮೂಲತಃ ಉತ್ತರ ಕರ್ನಾಟಕದವರು, ಮತ್ತೆ ಒಂದು ಹಳ್ಳಿಯಲ್ಲಿ ಅವರು ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ರು. ಅದರ ಜೊತೆಗೆ ಅವರು ಮದುವೆ ಆಗಿ 10 ವರ್ಷಕ್ಕೆ ಅವರ ಗಂಡ ತೀರ್ ಹೋಗ್ತಾರೆ. ಸೊ ಒಂದು ಒಂಟಿ ಮಹಿಳೆ ಮನೆ ಮಂದಿ ಎಲ್ಲ ಸಾಕೋದಂದ್ರೆ ಹೆಂಗೆ? ಮತ್ತೆ ಅವ್ರಿಗೆ ಇರುವಂತಹ ಮಕ್ಕಳು, ಹೆಣ್ಮಕ್ಳನ್ನ ಅವ್ರನ್ನ ದೊಡ್ಡೋರ್ ಮಾಡಿ, ಅವರ ಮದುವೆನ ಮಾಡಿ, ಅವರ ಜೀವನವನ್ನ ಸೆಟಲ್ಡ್ ಮಾಡಿ, ಇವತ್ತು ತನ್ನ ಹೊಟ್ಟೆಗೂ ಕೂಡ ಹಿಟ್ಟನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಂತಹ ಮಲ್ಲಮ್ಮ ಅವರು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ.